ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ವಿಚಾರ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿಕೆ. ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಚಳಿಗಾಲದ ಅಧಿವೇಶನ ನಡೆಯಲಿದೆ, ಹಾಗಾಗಿ ಹೈಕಮಾಂಡ್ ಆದೇಶ ಮಾಡಿದೆ. ಕುರ್ಚಿ ಕಿತ್ತಾಟ ವಿರೋಧ ಪಕ್ಷಗಳಿಗೆ ಆಹಾರವಾಗಬಾರದು ಎಂದು ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ಇಡ್ಲಿ ತಿನ್ನಲು ಇಬ್ಬರನ್ನು ಒಂದು ಮಾಡಿದ್ದಾರೆ. ಅಧಿವೇಶನದ ಬಳಿಕ ಕಿತ್ತಾಟ ಎಲ್ಲಿಗೆ ಹೋಗುತ್ತೆ ಕಾದ್ ನೋಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಆಗುತ್ತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಪ್ರತಿ ಕ್ಷೇತ್ರದ ಪರಿಸ್ಥಿತಿಯೂ ಒಂದೇ. ಇನ್ನಾದರೂ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರವಾಗಿ ಮಾತನಾಡಿದ ಅವರು, ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿದ್ರೆ ನಮಗೆ ಸಂತಸವಾಗುತ್ತದೆ. ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಪರಮೇಶ್ವರ್ ಹಾಗೂ ಖರ್ಗೆ ಅವರು ಇದ್ದಾರೆ. ನಾಲ್ಕರಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಲಿ. ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ರೂ ಸಂತಸ ಎಂದರು ಐಹೊಳೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಶಾಸಕ ದುರ್ಯೋಧನ ಐಹೊಳೆಯವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನಂದು ಅದ ಆರೋಪ. ಯಾಕೆ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟೈತಿ, ಅಭಿವೃದ್ಧಿನೇ ಇಲ್ಲ. 2.5 ವರ್ಷ ಎಲ್ಲ ಕ್ಷೇತ್ರದವ್ರು, ನಾನು ಒಬ್ಬನೇ ಅಲ್ಲ, ಎಲ್ಲ ಕ್ಷೇತ್ರದವ್ರಿ ಅವರ ಕಚ್ಚಾಡತ್ತಿದ್ರು. ಕುರ್ಚಿ ಸಲುವಾಗಿ ನಾ ಕೊಡಂಗಿಲ್ಲ, ನಾ ಬಿಡಂಗಿಲ್ಲ ಅಂತೇಳಿ. ಅದೇನೋ ಮ್ಯಾಗಿನವ್ರು ಮತ್ತಿದ್ದು ಇಲ್ಲಿಗ ಅಧಿವೇಶನ ನಡೆಯೋದ್ರಿಂದ ಮುಜುಗರ ಆಗೋದು ಬೇಡ, ನಮ್ಮ ವಿರೋಧ ಪಕ್ಷದವ್ರಿಗೆ ಆಗ್ತೈತಿ ಅಂತೇಳಿ ಅವ್ರ ಮ್ಯಾಗಿನವ್ರು ಏನಾರ ಸೂಚನೆ ಕೊಟ್ಟು ಅವ್ರು ಇಬ್ಬರು ನಾಷ್ಟಾಕ ಇಡ್ಲಿ ತಿನ್ನಕ್ಕೆ ಒಂದು ಮಾಡಿದ್ದಾರೆ. ಮುಂದೆ ಇದು ಮುಗಿದ ಬಳಕೆ, ಅಧಿವೇಶನ ಮುಗಿದ ಬಳಕೆ ಮತ್ತೆ ಎಲ್ಲಿಗೆ ಹೋಗ್ತೈತಿ ಏನದು ಈಗ ಟೆಂಪ್ರರಿ ಸೊಲ್ಯೂಷನ್, ಟೆಂಪ್ರರಿ. ಅದಕ್ಕೆ ನಾವೇನ ಅವ್ರವ್ರಿಗೆ ಒಪ್ಪಂದ ಆಗಿತ್ತು, ಮಾತುಕತೆ ಆಗಿತ್ತು, ಅವ್ರಿಗೆ ಬಿಟ್ಟಿದ್ದದ. ಯಾರ ಮುಖ್ಯಮಂತ್ರಿ ಆಗಲಿ ಇನ್ನು ಮುಂದೆ ಯಾಕೋತಿ ಇನ್ನು 2.5 ವರ್ಷ ಉಳಿದೈತ್ಲ. ರಾಜ್ಯ ಅಭಿವೃದ್ಧಿ ಕ್ಷೇತ್ರಗಳು ಶಾಸಕರ ಅಳಕತ್ತಾರೋ, ರೈತರು ಅವ್ರ ಜಗಳ ತೆಗಿಯಕತ್ತಾರೋ ಭಾಗದ. ಅದಕ್ಕೆ ತಾವು ಅಭಿವೃದ್ಧಿ ಕಡೆ ಇಬ್ಬರು ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರು ಗಮನ ಕೊಡ್ಬೇಕಂತೇಳಿ ನಾ ವಿನಂತಿ ಮಾಡ್ತಾನೆ ಅವ್ರಿಗೆ. ಅಲ್ಲಿ ದಲಿತ ಮುಖ್ಯಮಂತ್ರಿ ಮಾಡ್ತಾನಂದ್ರೆ ನಂದು ಭಾಳ ಖುಷಿ ಪಡ್ತಾನೆ. ನಾ ದಲಿತರು ಮಾಡಲಿ, ನಮ್ದೇನು ಅಂತೇನಿಲ್ಲ, ಭಾಳ ಖುಷಿ ಪಡ್ತೀವಿ. ನಾವು ದಲಿತರದೇವು. ಅದಕ್ಕೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದಲಿತರದಾರ, ಅವರು ಎಷ್ಟಿದವ್ರ ಅವ್ರು ಉಸ್ತುವಾರಿ ಸಚಿವರು ಅವ್ರು ಮಾಡಿದ್ರು ನಾವು ಸಂತೋಷ ಐತಿ. ನಮ್ಮ ಸಮಾಜದವ್ರು ಕೆಎಚ್ ಮುನಿಯಪ್ಪ 7 ಬಾರಿ ಸಂಸದರಾದವ್ರ, ಕೇಂದ್ರದಾಗ 3 ಬಾರಿ ಮಂತ್ರಿ ಆದವ್ರ, ಈಗ ರಾಜ್ಯದಾಗ ಮಂತ್ರಿ ಅದಾವರು, 6 ಸಚಿವರು ಅದಾರು, ಹಿರಿಯರು ಅದಾರು. ಅವ್ರು ಮಾಡಲಿ, ಇಲ್ಲ ಪರಮೇಶ್ವರ್ ಅವ್ರು ಮಾಡಲಿ, ಇಲ್ಲ ಕೇಂದ್ರದ ಖರ್ಗೆ ಸಾಹೇಬ್ರನ್ನ ತಂದು ಇಲ್ಲಿ ಮಾಡಲಿ, ನಮ್ಮದೇನು ತಕರಿಲ್ಲ. ಯಾರನ್ನ ಮಾಡಿದ್ರು 4 ಮಂದಿಯಾಗ ಯಾರನ್ನ ಮಾಡಿದ್ರು ಭೀ ನಾವು ಖುಷಿ ಪಡ್ತೇವೆ. ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ. ಯಾರನ್ನ ಮಾಡಿದ್ರು ನಾವು ಖುಷಿ ಪಡ್ತೇವೆ. ದಲಿತರನ್ನ ಯಾರ ಮಾಡಲಿ, ನಾವು ಇವ್ರನ್ನ ಮಾಡಲಾರಂಗಿಲ್ಲ. ಸತೀಶ್ ಸಾವ್ಕಾರರ ಮಾಡಲಿ, ಮುನಿಯಪ್ಪ ಸಾಹೇಬ್ರ ಮಾಡಲಿ, ಪರಮೇಶ್ವರ್ ಸಾಹೇಬ್ರ ಮಾಡಲಿ, ಖರ್ಗೆ ಸಾಹೇಬ್ರನ್ನ ಮಾಡಲಿ, 4 ಮಂದಿಯಾಗ ಯಾರು ದಲಿತರು ಮಾಡಿದ್ರು ಭೀ ನಾವು ಖುಷಿ ಪಡ್ತೀವಿ.